ಸ್ನೇಹಿತರೆ, ಒಂದು ಕಡೆ ಅನುಷ್ ಅವರು ಮದುವೆ ಮುಗಿಸಿ ಬೀಗರ ಔತಣಕೂಟ ಮತ್ತು ನೆಂಟರ ಮನೆ ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಓಡಾಡ್ತಿದ್ರೆ, ಮತ್ತೊಂದು ಕಡೆ ಅನುಷ್ ಅವರ ಮದುವೆಗೆ ಎಷ್ಟು ಖರ್ಚಾಯಿತು ಅನ್ನೋಂತಹ ಲೆಕ್ಕಾಚಾರ ನಡೀತಾ ಇದೆ. ಅನುಷ್ ಅವರು ತುಂಬ ಸಿಂಪಲ್ ಆಗಿ ಅಂದರೆ ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆಗಬೇಕು ಅಂತ ಹೇಳಿದರು. ಬಟ್ ಆಗಲಿಲ್ಲ. ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆದರೆ ಅಲ್ಲಿಗೆ ಹೆಚ್ಚು ಜನರನ್ನು ಕರೆಯೋ ಹಾಗಿಲ್ಲ ಮತ್ತು ಯಾವುದೇ ಊಟ ಉಪಚಾರಗಳು ಅದ್ದೂರಿತನದಿಂದ ಕೂಡಿರುವಂತಿಲ್ಲ. ಹಾಗಾಗಿ ಸಮಸ್ಯೆ ಆಯಿತು. ಜೊತೆಗೆ ಮಂತ್ರ ಮಾಂಗಲ್ಯ ಆಗೋದಾದರೂ ಕೂಡ ಅವ್ರಿಗೆ ಆಸೆ ಇದ್ದಿದ್ದು ಇಲ್ಲಿ ಕವಿಶೈಲದಲ್ಲೇ ಕುಪ್ಪಳ್ಳಿಯಲ್ಲೇ ಆಗಬೇಕು ಅಂತೇಳಿ. ಅದು ಕೂಡ ಬಂದು ಹೋಗಲಿಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಕೊನೆಗೆ ಅವರು ಬೆಂಗಳೂರಿನಲ್ಲೇ ಒಂದು ಅದ್ದೂರಿಯಾಗಿ ಮದುವೆ ಆದರು. ಭಾರಿ ಸಿಂಪಲ್ ಆದಂಥ ಮದುವೆನೂ ಅಲ್ಲ, ಭಾರಿ ರಿಚ್ ಆದಂಥ ಮದುವೆನೂ ಕೂಡ ಅಲ್ಲ. ಓಕೆ, ಒಂದು ಲೆವೆಲ್ಗೆ ಒಂದು ರೇಂಜ್ನಲ್ಲೇ ಮದುವೆ ಆದರು. ಈ ಮದುವೆಗೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅಂದರೆ ಇಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥದ್ದು ಅನುಷ್ ಅವರ ದೊಡ್ಡ ಕನಸು. ಆ ಕನಸಿಗೆ ಸಾಕಷ್ಟು ವರ್ಷಗಳ ಕಾಲ ಕಾದಿದ್ದಾರೆ. 37-38 ವರ್ಷ ಅಂತ ಹೇಳಿದ್ರೆ ಸಾಮಾನ್ಯನೇ ಅಲ್ಲ. ಒಂದು ಹೆಣ್ಣು ಹುಡುಗಿಯಾಗಿ ಇಷ್ಟೊತ್ತು ಕಾದು ಈಗ ಮದುವೆ ಆಗ್ತಿರೋದು, ಜೊತೆಗೆ ಮದುವೆ ಆಗೋದಕ್ಕಿಂತ ಮುಖ್ಯವಾಗಿ ಮದುವೆ ಆಗುವಂಥ ಹುಡುಗನ ಬಗ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ಬೋದು. ಕಳೆದ 5 ವರ್ಷದಿಂದ ಇವರ ಪರಿಚಯ, 3 ವರ್ಷದಿಂದ ಪ್ರೀತಿ, ಹಾಗಿದ್ರೂ ಕೂಡ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು ಈಗ ಸಡನ್ ಆಗಿ ಮದುವೆ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕುತೂಹಲನೇ. ಅಟ್ ದಿ ಸೇಮ್ ಟೈಮ್ ಇವರ ಮದುವೆಗೆ ಖರ್ಚಾಗಿದ್ದು ಎಷ್ಟು ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇರ್ತದೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಈಗಾಗಲೇ ಹೇಳಿದಂತೆ ಅನುಶ್ರೀ ದಿಢೀರ್ ಅಂತೇಳಿ ಮದುವೆ ಆದವರಲ್ಲ. ಸಾಕಷ್ಟು ವರ್ಷಗಳ ಕಾಲ ಆಲೋಚಿಸಿ ಚಿಂತಿಸಿ ನಂತರ ಮದುವೆ ಅನ್ನುವಂಥ ತೀರ್ಮಾನಕ್ಕೆ ಬಂದವರು. ಒಂದು ಹಂತದಲ್ಲಿ ಮದುವೆನೂ ಬೇಡ ಗಿದುವೆನೂ ಬೇಡ ಅಂತೇಳಿ ಹೇಳ್ತಿದ್ದಂಥ ಅನುಶ್ರೀ ನಂತರ ಸ್ವಲ್ಪ ಮನಸೋತು ಮದುವೆಗೆ ಒಪ್ಪಿಕೊಂಡ್ರು. ಇದೆಲ್ಲದರ ನಡುವೆ ರೋಷನ್ ಅನ್ನುವಂಥ ಹುಡುಗನನ್ನ ಇಷ್ಟಪಟ್ಟು ಪ್ರೀತಿಸಿ ಕಳೆದ 3 ವರ್ಷದಿಂದ ಮದುವೆ ಆಗುವಂಥ ತೀರ್ಮಾನಕ್ಕೆ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನೋದು ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಅನುಶ್ರೀಗೆ ತುಂಬ ಕ್ಲೋಸ್ ಇದ್ದಂಥವ್ರಿಗೂ ಕೂಡ ಗೊತ್ತಿರಲಿಲ್ಲ. ಡೇಟಿಂಗ್ನಲ್ಲಿ ಇದ್ದಾರೆ ಅನುಶ್ರೀ ಅನ್ನೋದು ಅಷ್ಟೇ ಗೊತ್ತಿತ್ತು. ಬಟ್ ಯಾರ ಜೊತೆಗೆ ಇದ್ದಾರೆ ಅನ್ನುವಂತಹ ಚಿಕ್ಕ ಮಾಹಿತಿಯು, ಚಿಕ್ಕ ಸುಳಿವು ಕೂಡ ಅನುಶ್ರೀ ಬಿಟ್ಕೊಟ್ಟಿರಲಿಲ್ಲ. ಈಗ ದಿಢೀರಾಗಿ ಅನುಶ್ರೀ ಮದುವೆ ಆಗಿರುವಂಥದ್ದು. ಆ ಮದುವೆ ತುಂಬ ಅದ್ದೂರಿತನದಿಂದ ಇರದೇ ಇದ್ದರೂ ಕೂಡ ಒಂದು ರೇಂಜ್ಗೆ ಇದ್ದಿದ್ದು. ಬಟ್ ಒಂದು ನಿರಾಸೆ ಏನು ಅಂತ ಹೇಳಿದ್ರೆ ಅನುಶ್ರೀ ಅವರು ಎಲ್ಲರಿಗೂ ಕೂಡ, ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಈ ಮದುವೆಗೆ ಕರೀಲಿಲ್ಲ, ಎಲ್ರಿಗೂ ಕೂಡ ಆಹ್ವಾನ ಇರಲಿಲ್ಲ ಅನ್ನುವಂಥದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಆದರೆ ಈ ವಿಚಾರದಲ್ಲಿ ಅನುಶ್ರೀ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಇದೆ. ಆದರೂ ಕೂಡ ಅನುಶ್ರೀ ಅವರು ಅಲ್ಲಲ್ಲಿ ಈಗ ಕುಶಾಲನಗರದಲ್ಲಿ ಒಂದು ಬೀಗರ ಔತಣಕೂಟ ಆಯಿತು. ಮತ್ತೊಂದು ಈಗ ಮಂಗಳೂರಿನಲ್ಲಿ ಮಾಡುವಂಥ ಚಾನ್ಸಸ್ ಇದೆ. ಇದರ ನಡುವೆ ಈ ಮದುವೆ ಕಾರ್ಯಕ್ರಮ ಇದೆಯಲ್ಲ, ಮದುವೆ ಕಾರ್ಯಕ್ರಮ ಏನು ಭಾರಿ ಸಿಂಪಲ್ ಆಗಿ ನಡೀಲಿಲ್ಲ. ಮದುವೆಯಲ್ಲೂ ಕೂಡ ಹೆಣ್ಮಗಳು, ಈ ಮದುಮಗಳು ಅನುಶ್ರೀ ಹಾಗೇನೆ ನಮ್ಮ ಹುಡುಗ ರೋಷನ್ ಏನಿದ್ದಾನೆ ತುಂಬ ಅದ್ದೂರಿಯಾಗಿ ರೆಡಿ ಆಗದೆ ಇದ್ರು ಕೂಡ ಒಂದು ರೇಂಜಿಗೆ ರೆಡಿಯಾಗಿದ್ರು. ಒಂದು ರೇಂಜಿಗೆ ಇಬ್ಬರು ಕೂಡ ಮುದ್ದಾಗಿ ಕಾಣಿಸ್ತಿದ್ರು, ಸ್ವಲ್ಪ ರಿಚ್ ಆಗಿ ರೆಡಿಯಾಗಿದ್ರು. ಹಾಗಿದ್ರೂ ಕೂಡ ಈ ಮದುವೆಗೆ ಯಾರೆಲ್ಲ ಬಂದಿದ್ರು, ಎಷ್ಟೆಲ್ಲ ಖರ್ಚಾಯಿತು, ಏನೆಲ್ಲ ಊಟ ಇತ್ತು ಅನ್ನೋಂಥದ್ದು ಈಗ ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಮದುವೆಗೆ ಯಾರ್ಯಾರು ಬಂದಿದ್ರು, ಏನಾಗಿಲ್ಲ, ಆಯಿತು ನೋಡಿರ್ತೀರ. ಬಟ್ ಆದರೆ ಖರ್ಚು, ಇದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಅನುಶ್ರೀ ಅವರ ಮದುವೆ ಆಡಂಬರದಿಂದ ಕೂಡಿರುತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅನುಶ್ರೀ ಹೇಳಿ ಕೇಳಿ ಕರ್ನಾಟಕದ ಫೇಮಸ್ ಆ್ಯಂಕರ್, ನಂಬರ್ 1 ಆ್ಯಂಕರ್. ಬಟ್ ಇಷ್ಟು ಸಿಂಪಲಾಗಿ ಮದುವೆ ಆಗ್ತಾರೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಸಿಂಪಲಾಗಿ ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದಷ್ಟು ಸೆಲೆಬ್ರಿಟಿಗಳನ್ನು ವೆಲ್ಕಮ್ ಮಾಡಲೇಬೇಕು. ಕುಟುಂಬದವರಾಗಿರ್ಬೋದು, ಆಪ್ತರಾಗಿರ್ಬೋದು, ಎಲ್ಲರನ್ನು ಕೂಡ ಇನ್ವೈಟ್ ಮಾಡ್ತೀವಿ ಅಂತಂದರೆ ಅಲ್ಲಿ ಜನ ಸೇರೋದು ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಲೆಕ್ಕಾಚಾರ ಆಗಿತ್ತು. ಬಟ್ ಆದರೆ ಏನಪ್ಪ, ಇಷ್ಟು ಸಿಂಪಲಾಗಿ ಮದುವೆಯನ್ನು ಮಾಡಿ ಮುಗಿಸಿದ್ದಾರೆ ಏನೋ, ಪ್ರತಿ ವಾರಕ್ಕೆ ಇಷ್ಟು ಅಂತೇಳಿ ರೆಮ್ಯುನರೇಷನ್ನ ಪಡೆಯುವಂತಹ ಈಕೆ ಇಲ್ಲೂ ಕೂಡ ದುಡ್ಡು ಉಳಿಸುವಂಥ ಕೆಲಸವನ್ನು ಮಾಡಿದ್ರಲ್ಲ ಅಂತಲೂ ಕೂಡ ಈಗ ಕೆಲವರು ಮಾತನಾಡಿಕೊಳ್ತಿದ್ದಾರೆ. ಇನ್ನು ರೋಷನ್ ಕೂಡ 300 ಕೋಟಿ ಒಡೆಯ ಅನ್ನುವಂಥ ಸುದ್ದಿಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗಳು ಕೂಡ ಆಗಿತ್ತು. ದುಡ್ಡಿದೆ ಅನ್ನುವಂತಹ ಕಾರಣಕ್ಕೇ ಮದುವೆ ಆಗ್ತಿರೋದು ಅನ್ನೋದನ್ನು ಕೂಡ ಸಾಕಷ್ಟು ಜನ ಹೇಳಿದರು. ಇನ್ನು ಸಿಂಪಲಾಗಿ ಮದುವೆ ಆಗೋದಕ್ಕೆ ಈ 300 ಕೋಟಿ ಒಡೆಯನಿಗೆ ಹೇಗೆ ಸಾಧ್ಯ ಅನ್ನುವಂಥದ್ದು ಅನುಶ್ರೀ ಕೂಡ ಕ್ಲಾರಿಟಿ ಕೊಟ್ಟರು. 300 ಕೋಟಿ ಎಲ್ಲ ಒಡೆಯ ಅಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಗಾಸಿಪ್ಪು, ನೀವೇ ಸೃಷ್ಟಿ ಮಾಡೋದು ಅಂತೇಳಿ ಪತ್ರಕರ್ತರ ಕಾಲೆಳೆಯುವಂಥ ಕೆಲಸವನ್ನು ಇಲ್ಲಿ ಅನುಶ್ರೀ ಮಾಡಿದ್ರು. ಇನ್ನು ಆ್ಯಂಕರ್ ಅನುಶ್ರೀ ಅವರ ಮದುವೆ ವಿಜೃಂಭಣೆಯಿಂದನೇ ನಡೀತು ಅಂತಲೇ ಹೇಳ್ಬೋದು. ಸೆಟ್ಟು ಕೂಡ ತುಂಬ ಅದ್ದೂರಿಯಾಗೇ ಇತ್ತು. ಎಲ್ಲವನ್ನು ಕೂಡ ವರುಣ್ ನೋಡ್ಕೊಂಡಿದ್ರು. ಯಾರು, ಕಾವ್ಯ ಅವರ ಪತಿ ಇದ್ದಾರಲ್ಲ ವರುಣು, ಅವರು ಎಲ್ಲವನ್ನು ಕೂಡ ನೋಡ್ಕೊಂಡಿದ್ರು. ಇನ್ನು ಈ ಮದುವೆ ಮನೆ ಇರ್ಬೋದು, ಹಳದಿ ಶಾಸ್ತ್ರ ಇರ್ಬೋದು, ನಂತರ ರಿಸೆಪ್ಷನ್ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು, ಎಲ್ಲವೂ ಕೂಡ ರಿಚ್ ಆಗೇ ಇತ್ತು. ಇನ್ನು ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೇಂಜಿಗೆ ಕಂಪ್ಲೀಟ್ ಆದಂಥ ಪ್ಯಾಕೇಜನ್ನೇ ಮಾಡಿಬಿಟ್ಟಿದ್ರು. ಅಂದರೆ ಭಾರಿ ಕಡಿಮೆಲೇನೋ ಮುಗಿಸಿಲ್ಲ ಅನ್ನೋದನ್ನು. ಇನ್ನು ರೆಸಾರ್ಟು, ಖಾಸಗಿ ಹೋಟೆಲ್ನ ರೆಸಾರ್ಟ್, ಅದು ಸ್ಟುಡಿಯೋ ಟೈಪು.
ಅಲ್ಲಿ ಪ್ರೈವೇಟ್ ಆದಂಥ ಪ್ರಾಪರ್ಟಿ ಆಗಿರೋದ್ರಿಂದ ಅಲ್ಲಿಗೂ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ರೆಂಟನ್ನು ಕಟ್ಟಬೇಕಾಗುತ್ತೆ. ಇತ್ತೀಚೆಗೆ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಿಂಪಲಾಗಿ ನಾವು ಮದುವೆ ಆಗ್ತೀವಿ ಅಂದರೂ ಕೂಡ 10ರಿಂದ 15, 20 ಲಕ್ಷ ಬೇಕೇ ಬೇಕಾಗ್ತದೆ. ಅನುಶ್ರೀ ಅವರ ಬಟ್ಟೆ ವಿಚಾರಕ್ಕೆ ಬಂದಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿಯೆಸ್ಟ್ ಸ್ಯಾರಿಯನ್ನೇ ಉಟ್ಕೊಂಡಿದ್ರು ಅವರು. ಜೊತೆಗೆ ಹಳದಿ ಶಾಸ್ತ್ರ ಇರ್ಬೋದು, ಎಲ್ಲವೂ ಕೂಡ ಅದೇ ರೆಸಾರ್ಟ್ನಲ್ಲಿ ನಡೆದಿರೋದ್ರಿಂದ ಪ್ರತಿದಿನ ಒಂದು ರೆಂಟ್ ಅಂತೇಳಿ ಇರ್ತದೆ. ಒಂದು ದಿನಕ್ಕೆ 10ರಿಂದ 15 ಲಕ್ಷ ಏನೇ ಕಾರ್ಯಕ್ರಮ ನಡೆಯೋದಿದ್ರೂ ಕೂಡ ಪ್ರತಿದಿನಕ್ಕೆ 10ರಿಂದ 15 ಲಕ್ಷ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಮದುವೆ ಮನೆಯಿಂದ ಅಥವಾ ಓವರಾಲ್ ಆಗಿ ಮದುವೆಗೆ ಅಂತೇಳಿ ಖರ್ಚಾಗಿದ್ದು ಎಷ್ಟು ಅಂತೇಳಿ ನಾವು ಇವಾಗ ಲೆಕ್ಕ ಹಾಕ್ಬೋದು. ಒಟ್ಟಾರೆ ಈ ಮದುವೆಗೆ, ಅನುಶ್ರೀ ಅವರ ಒಂದು ಮದುವೆಗೆ 1 ಕೋಟಿ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ, ಗಂಡ ರೋಷನ್ ಅವರ ಮನೆಯಿಂದ ಮತ್ತು ಇವರ ಮನೆಯಿಂದನೂ ಕೂಡ ಸೇರಿ. ಅಂದರೆ ನಿಮಗೆ ಡೆಕೋರೇಷನ್ ಆಗಿರ್ಬೋದು, ಜೊತೆಗೆ ಒಂದು ರೆಂಟ್ ಸ್ಪೇಸ್ ಏನು ಸಿಗುತ್ತೆ ನೋಡಿ, ಆ ರೆಂಟ್ ಸ್ಪೇಸ್ನ ಕಂಪ್ಲೀಟಾಗಿ ಇವರು ಯುಟಿಲೈಸ್ ಮಾಡ್ಕೊಳ್ಬೋದು. ಅಲ್ಲಿ ಒಂದು ಸೆಟ್ ಹಾಕಿಕೊಡ್ತಾರೆ. ಆ ಸೆಟ್ನಲ್ಲಿ ಇವರು ಯಾವ ರೀತಿ ಬೇಕೋ ಆ ರೀತಿ ಇವರ ಮದುವೆಯ ಸೆಟ್ಟನ್ನು ಹಾಕಿಸ್ಕೊಳ್ಬೇಕು, ಅದು ಸಪ್ರೇಟ್ ಇರ್ತದೆ. ಜೊತೆಗೇ ಅಲ್ಲಿನ ಡೆಕೋರೇಷನ್ ಕೆಲಸಗಳಿರ್ಬೋದು ಅದು, ಹಾಗೆಯೇ ಫೋಟೋಗ್ರಫಿ, ವಿಡಿಯೋಗ್ರಫಿ, ಊಟದ ಖರ್ಚು, ಹಾಗೆಯೇ ಊಟದ ಹಾಲ್ನ ಉಳಿದ ಖರ್ಚುಗಳು, ಹಾಗೆಯೇ ಊಟದ ಮೆನುವಿನ ಆಯ್ಕೆ ಮೇಲೆ ಡಿಪೆಂಡ್ ಆಗಿರುತ್ತದೆ. ಜೊತೆಗೆ ಅನುಶ್ರೀ ಅವರು ಹಾಕಿದಂಥ ಬಟ್ಟೆ ಇರ್ಬೋದು, ಅದರ ಮೇಲೆ ಹಾಕಿದಂಥ ಒಡವೆಗಳಾಗಿರ್ಬೋದು, ರೋಷನ್ ಅವರು ಧರಿಸಿದಂಥ ಉಡುಪುಗಳಾಗಿರ್ಬೋದು, ಅವರು ಧರಿಸಿದಂತಹ ಒಡವೆಗಳಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿದ್ರೆ ಕೇವಲ ಬಟ್ಟೆಗೆ 50 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅನುಶ್ರೀ ಅವರ ಒಂದು ಸ್ಯಾರಿಯ ವಿಚಾರಕ್ಕೆ ಬರೋದಾದರೆ, ಆಕೆ ಮದುವೆಗೆ ಏನು ಹುಟ್ಟಿದ್ರು ಅದೇ ಒಂದು 80ರಿಂದ 1 ಲಕ್ಷದ ಸ್ಯಾರಿ ಅಂತೇಳಿ ಹೇಳಲಾಗ್ತಿದೆ. ಸೊ ಹಾಗಾಗಿ ಅನುಶ್ರೀ ಅವರ ಬಟ್ಟೆ ಮತ್ತು ಹಿಂದಿನ ದಿನದ ಹಳದಿ ಶಾಸ್ತ್ರ ಆಗಿರ್ಬೋದು, ಆರತಕ್ಷತೆ ಆಗಿರ್ಬೋದು, ಗ್ರ್ಯಾಂಡಾಗಿ ಮದುವೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಹೀಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿದ್ದರು. ಸೊ ಇದೆಲ್ಲದಕ್ಕೂ ಸೇರಿದ್ರೆ ಏನಿಲ್ಲ ಅಂತ ಹೇಳಿದ್ರು ಒಂದು 50 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ ಅನುಶ್ರೀ ಅವರು ಅಂತೇಳಿ. ಇನ್ನು ಮದುವೆ ಸಿಂಪಲಾಗಿ ಆಗೋಣ ಅಂತಲೇ ಅಂದ್ಕೊಂಡಿದ್ದನಂತೆ. ಅಲ್ಲಿಗೆ ಈ 50 ಲಕ್ಷ ರೋಷನ್ ಅವ್ರಿಗೆ ಖರ್ಚಾದಂಥ ಒಂದು 50 ಲಕ್ಷ, ಅಲ್ಲಿಗೆ 1 ಕೋಟಿ ಹೆಚ್ಚು ಕಡಿಮೆ ಇಷ್ಟು ದುಡ್ಡು ಉಳಿತಿತ್ತಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತೇನೋ ಗೊತ್ತಿಲ್ಲ. ಬಟ್ ಹೆಚ್ಚು ಕಡಿಮೆ 1 ಕೋಟಿ ಅಂತೂ ಖರ್ಚಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಮದುವೆ ಅನ್ನುವಂಥ ಕಾರ್ಯಕ್ರಮ ಹೀಗೆ ನಡಿಬೇಕು, ಮಾಡಿದ್ಮೇಲೆ ಹೀಗೆ ನಡಿಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ರಿಗೂ ಕೂಡ ಇರುವಂಥದ್ದು. ಹಾಗಾಗಿ ಆ್ಯಂಕರ್ ಅನುಶ್ರೀ ಅವರು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದ್ದರೆ, ಇನ್ನು ರೋಷನ್ ಕಡೆಯಿಂದನೂ ಕೂಡ 50 ಲಕ್ಷ ಖರ್ಚಾಗಿದೆ ಅಂತೇಳಿ. ಇದರ ಜೊತೆಗೆ ಚಿನ್ನ, ಬೆಳ್ಳಿ ಈ ರೀತಿಯಾದಂಥ ಪರ್ಚೇಸಿಂಗು ಕೂಡ ಸಾಕಷ್ಟು ಖರ್ಚಾಗಿದೆ ಅನ್ನೋದು ಗೊತ್ತಾಗಿದೆ. 50ರಿಂದ 60 ಲಕ್ಷ ರೂಪಾಯಿ ಅನುಶ್ರೀ ಅವರು ಇದಕ್ಕೆ ಖರ್ಚು ಮಾಡಿದ್ದಾರೆ. ಅಂದರೆ ಇಲ್ಲಿ ಚಿನ್ನ, ಬೆಳ್ಳಿ, ಬಂಗಾರಕ್ಕೆ ಸಪ್ರೇಟಾಗಿ ಲೆಕ್ಕ ಹಾಕಿದ್ರೆ ಅಲ್ಲೊಂದು 50ರಿಂದ 60 ಲಕ್ಷ ಖರ್ಚಾಗಿದೆ. ರೋಷನ್ ಅವ್ರಿಗೂ ಕೂಡ ಹೆಚ್ಚು ಕಡಿಮೆ ಒಂದು ರಾತ್ರನೇ ಮತ್ತೆ ಅಲ್ಲಿ ಪುನಃ ಖಾಲಿ ಬೆಳ್ಳಿ ಬಂಗಾರಕ್ಕೇ ಖರ್ಚಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂದರೆ ತಾಳಿ ಸರ ಇರ್ಬೋದು, ಈ ಥರ ಆಭರಣಗಳಿರ್ಬೋದು, ಇವೆಲ್ಲವೂ ಕೂಡ ಗಂಡನ ಮನೆಯ ಖರ್ಚಾಗಿರುತ್ತೆ. ಇವೆಲ್ಲವನ್ನು ಕೂಡ ಲೆಕ್ಕ ಹಾಕಿದ್ರೆ ಅಲ್ಲೂ ಕೂಡ 60-70 ಲಕ್ಷ ಹೆಚ್ಚು ಕಡಿಮೆ 1 ಕೋಟಿನೇ ಅಲ್ಲೂ ಖರ್ಚಾಗಿದೆ ಅನ್ನೋದು ಗೊತ್ತಾಗಿದೆ. ಒಟ್ಟಾರೆಯಾಗಿ ಮದುವೆಯ ಖರ್ಚು 2ರಿಂದ 3 ಕೋಟಿ ಅಂತೇಳಿ ಹೇಳಲಾಗ್ತಾ ಇದೆ. ಒಟ್ಟಾರೆ ಒಂದು ಮದುವೆ ಅಂತೇಳಿ ಬಂದರೆ ಖರ್ಚು ಇದ್ದಿದೆ. ಸೊ ಸಾಮಾನ್ಯವಾಗಿ 20ರಿಂದ 50 ಲಕ್ಷ ಒಂದು ಗ್ರ್ಯಾಂಡಾಗಿ ಅಥವಾ ಒಂದು ಸಿಂಪಲ್ ಆದಂಥ ಮದುವೆ ಅಂತ ಲೆಕ್ಕ ಹಾಕಿದ್ರು ಕೂಡ ಮದುವೆ ಆಗಲಿ. ಬೆಂಗಳೂರಿನಂಥ ಸಿಟಿಯಲ್ಲಿ ಹೇಳ್ತಾ ಇರುವಂಥದ್ದು ಮದುವೆಗೆ ಬೇಕೇ ಬೇಕು. ಹಾಲಿಗೇನೆ ಸಿಕ್ಕಾಬಟ್ಟೆ ಆಗುತ್ತೆ. ಹಾಲು ತುಂಬ ಕಡಿಮೆಗೆ ಸಿಗೋದಿಲ್ಲ. ಅದೇ ಹಳ್ಳಿಯಲ್ಲಾದರೆ ಸ್ವಲ್ಪ ಸಿಂಪಲಾಗಿ ಮುಗಿಸ್ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ತಾಲೂಕು ಲೆವೆಲ್ನ ಹಾಲ್ಗಳಲ್ಲಿ ಅಂತ ಹೇಳಿದ್ರೆ ಒಂದು 50,000 ಅಥವಾ ಹೆಚ್ಚು ಅಂದರೆ 1 ಲಕ್ಷದವರೆಗೆ ರೆಂಟ್ ಇರ್ತದೆ. ಬಟ್ ಬೆಂಗಳೂರಿನಲ್ಲಿ ಹಾಗಾಗಲ್ಲ. ಒಂದೊಂದು ಹಾಲಿಗೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಇದೆ ರೆಂಟು. ಅದು ಕೂಡ ಪ್ರತಿಷ್ಠಿತ ಏರಿಯಾಗಳ ಹಾಲ್ಗಳಲ್ಲಿ ನಿಮಗೆ ಗೊತ್ತಿದೆ 15ರಿಂದ 20 ಲಕ್ಷ ಕಡಿಮೆ ಅಂದರೂ ಕೂಡ ಇರ್ತದೆ ರೆಂಟು. ಅದೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಇತ್ತೀಚೆಗೆ ಮದುವೆ ಆದಂತಹ ವೈಷ್ಣವಿಯವರು ಕೂಡ ತುಂಬ ಅದ್ಧೂರಿಯಾಗಿ ಮದುವೆ ಆಗಿದ್ದರು. ಅವ್ರ ಮದುವೆನೂ ಕೂಡ ತುಂಬ ಖಾಸಗಿಯಾಗಿ ನಡೆದ್ರೂ ಕೂಡ ಖರ್ಚು ಮಾತ್ರ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅನುಶ್ರೀ ಅವರ ಮದುವೆ ವಿಚಾರ ಬಂದಾಗಲೂ ಕೂಡ ಪ್ರೈವೇಟ್ ರೆಸಾರ್ಟ್ ಆಗಿದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸೊ ಅಲ್ಲೇ ಆಕೆ ಹಣವನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಒಟ್ಟಾರೆ ಅನುಶ್ರೀ ಅವರ ಮದುವೆ ಖರ್ಚು ಒಂದು 3 ಕೋಟಿಯನ್ನು ದಾಟಿದೆ ಅನ್ನೋದು ಗೊತ್ತಾಗ್ತಿದೆ. ಇಬ್ಬರು ಮನೆಯನ್ನು ಕೂಡ ಸೇರಿ ನಾನು ಹೇಳ್ತಾ ಇರೋದು, ಅನುಶ್ರೀ ಅವ್ರದ್ದು ಮತ್ತು ರೋಷನ್ ಅವರ 2 ಮನೆಯ ಒಟ್ಟಾರೆ ಇನ್ವೆಸ್ಟ್ಮೆಂಟನ್ನು ಸೇರಿ ಹೇಳಿದಿರುವಂಥದ್ದು ಒಂದು 3 ಕೋಟಿ ಆಗಿದೆ ಅಂಥೇಳಿ. ಬಟ್ 3 ಕೋಟಿಗಿಂತನೂ ಕೂಡ ಜಾಸ್ತಿ ಆಗಿರಬಹುದು ಅನ್ನೋಂಥದ್ದು ಕೆಲವರ ಲೆಕ್ಕಾಚಾರ ಇರಬಹುದು, ಹೇಳೋಕ್ಕಾಗಲ್ಲ. ಬಟ್ ಅಷ್ಟಂತೂ ಮಿನಿಮಮ್ ಆಗೇ ಆಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮ್ಗೇನಿಸುತ್ತೆ ಸ್ನೇಹಿತರೆ? ಸಿಂಪಲ್ ಮದುವೆ ಆದರೂ ಕೂಡ 3 ಕೋಟಿ ಅನುಶ್ರೀ ತಮ್ಮ ಮದುವೆ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.